ನೋಡಿಯಪ್ಪ, ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ. ಈಗ ತಾನೇ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದೆ. ಅವರ ಭಾರತೀಯ ಜನತಾ ಪಾರ್ಟಿಯ ಲೀಡರ್ ಆಗಿರುವಂತ ರೆಬಲ್ ಲೀಡರ್ ಬಸವನಗೌಡ ಯತ್ನಾಳ್ರವರು ಅವರು ನಿನ್ನೆ ತಾನೇ ಹೇಳಿದ್ದಾರೆ, 1000 ಕೋಟಿ ಹಣವನ್ನ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಸರ್ಕಾರವನ್ನ ಟ್ಯಾಪಲ್ ಮಾಡಿ ಬಿಜೆಪಿಯ ಸರ್ಕಾರ ತಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. ಸೊ ಈ ಸರ್ಕಾರವನ್ನ ಡಿಸ್ಟೆಬಲೈಸ್ ಮಾಡಲಿಕ್ಕೆ, ಈ ಸರ್ಕಾರವನ್ನ ಕಿತ್ತೋಗಿತಕ್ಕಂಥದಕ್ಕೆ ಅದೊಂದು ಪ್ರಯತ್ನ. ಆದ್ರೆ ಈಗ ವಿನಾಕಾರಣ ಸಿದ್ದರಾಮಯ್ಯನವರ ಮೇಲೆ ಈ ಕೇಸನ್ನ ರಿಜಿಸ್ಟರ್ ಮಾಡತಕ್ಕಂಥದ್ದು ಸಹ ಇನ್ನೊಂದು ಮುಖ. ನಾನು ಇಷ್ಟೇ ಹೇಳ್ತೇನೆ, ಅವರು ಏನೇ ಪ್ರಯತ್ನ, ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಜನರು ಅಧಿಕಾರವನ್ನ ನೀಡಿರಲಿಲ್ಲ. ಹಿಂಬಾಗಿಲಿನಿಂದಾನೇ ಭಾರತೀಯ ಜನತಾ ಪಾರ್ಟಿಯವರು ಆಪರೇಷನ್ ಕಮಲದ ಮೂಲಕ ಅಧಿಕಾರವನ್ನ ಗಳಿಸಿರೋದು ಬಿಟ್ರೆ ಜನಾದೇಶದಿಂದ ಅವರ ಅಧಿಕಾರಕ್ಕೆ ಬಂದಿಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಏನೇ ಅವರು ಪ್ರಯತ್ನ ಮಾಡಿದ್ರು ಸಹ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಯವರಿಗೆ ಬುದ್ಧಿ ಕಲಿಸ್ತಾರೆ. 5 ವರ್ಷಗಳ ಕಾಲ ನಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿರುತ್ತೆ. ಬರುವಂತ 5 ವರ್ಷಗಳ ನಂತರ ನಮ್ಮ ಜನಪರವಾದಂತಹ ಕಾಳಜಿಯನ್ನ ಜನತೆ ಗಮನಿಸಿ ಸೊ ನಮಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಎಷ್ಟೇ ಕೇಸುಗಳೆದುರು ಹಾಕಿದ್ರು ಸಹ ಭಾರತೀಯ ಜನತಾ ಪಾರ್ಟಿಯವರನ್ನ ಅದನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ನೆಕ್ಸ್ಟ್ ಮುಂದೆ ಏನು ಅಂತ ಹೇಳಿ ECIR ದಾಖಲು ಮಾಡ್ಕೊಂಡವ್ರು ಇಡಿ ಅವರೇನಾದ್ರು ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋದು ನೋಡಿ, ಈಗ ಈ ಹಂತದಲ್ಲಿ ಅದರ ಬಗ್ಗೆ ನಾವು ಮಾತನಾಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಐ ಬೀಯಿಂಗ್ ಎ ಲಾಯರ್ ಅಂಡ್ ಎ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸೊ ನಾಳೆ ಏನಾಗ್ಬೋದು ಅಂತ ಊಹಿಸ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ಬಹುಶಃ ಅವರಿಗೆ ಸದ್ಬುದ್ಧಿ ದೇವರು ಕೊಟ್ಟು ಅದನ್ನ ಕ್ಲೋಸು ಮಾಡ್ಬೋದಲ್ವಾ. ಯಾಕೆ ಅವರು ನೋಟಿಸ್ ಕೊಡ್ತಾರ, ಸಮನ್ ಮಾಡ್ತಾರ, ಇದು ನನಗೆ ಈ ಹಂತದಲ್ಲಿ ಏನು ಸಹ ನಾನು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಏನಿವತ್ತು ಅವರು ಕಂಪ್ಲೇಂಟ್ ಅನ್ನ ಇಡಿನವರು ಆಗ್ಲಿ ಮತ್ತೊಬ್ಬರಾಗ್ಲಿ ತೆಗೆದುಕೊಂಡಿದ್ದಾರೆ, ಇದು ರಾಜಕೀಯ ಪ್ರೇರಿತವಾದಂತಹದೇ ಹೊರತು ಇದರಲ್ಲಿ ಯಾವುದೇ ವಿಧವಾದಂತ ಕಾನೂನು ಬಾಹಿರವಾದಂತ ಕೃತ್ಯಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಅವರು ಏನೇ ಇಡಿ ಆಗಲಿ ಇನ್ನೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಕ್ರಮ ಜರುಗಿಸ್ತಾರೋ ಅವೆಲ್ಲವನ್ನು ಸಹ ನೆಲದ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ಫೇಸ್ ಮಾಡ್ತೇವೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಚಂದ್ರಶೇಖರ್ ಇದು ಸಾಕು ಬಿಡಿ, ಆಮೇಲೆ ಮಾತಾಡಿ ಎಲ್ಲ ಇದಾಗುತ್ತೆ.